ಎಲ್ಲರಿಗೂ ನಮಸ್ಕಾರ. ನಾನು ಈ ಶಕುನಿಯ ಕಥೆಯನ್ನು ಮುಂದುವರಿಸ್ತಾ ಇದ್ದೇನೆ. ಶಕುನಿ ಸೆರೆಮನೆಯಲ್ಲಿ ತನ್ನ ತಂದೆ ಹಾಗೂ 99 ಈ ಅಣ್ಣಂದಿರು, ತನ್ನ ತಾಯಿ ಎಲ್ಲರನ್ನೂ ಅವನು ಕಳ್ಕೊಳ್ತಾನೆ. ಎಲ್ಲರನ್ನೂ ಉಪವಾಸವಾಗಿ ಕೊಲ್ತಾನೆ ಧೃತರಾಷ್ಟ್ರ. ಅನ್ನ ನೀರಿಲ್ಲದೆ ಪ್ರತಿದಿನ ಎಷ್ಟೆಷ್ಟೋ ಮಂದಿ ಸಾಯ್ತಾ ಇರ್ತಾರೆ ಅಣ್ಣಂದಿರು. ದುರ್ವಾಸನೆ ಅಲ್ಲಿ ಇಷ್ಟೊಂದು ದುರ್ವಾಸನೆ ಇರ್ತೈತಿ, ಸಹಿಸಲು ಅಸಾಧ್ಯವಾಗದಂಥ ದುರ್ವಾಸನೆ ತುಂಬಿರ್ತೈತಿ. ಆ ನಂತರ ಅವ ಭಟರಿಗೆ ಹೇಳ್ತಾನೆ, ನನ್ನ ತಂದೆನೂ ತೀರ್ಕೊಂಡ, ನನ್ನ ತಂದೆ ಅಂತ್ಯಕ್ರಿಯೆಯನ್ನಾದ್ರೂ ಮಾಡ್ರಿ, ಹೇಳು ಮಹಾರಾಜರಿಗೆ ಅಂತ ಹೇಳ್ತಾನೆ. ಆವಾಗ ಅವರು ಆವಾಗ ಆ ಸೌಬಲನ ಒಂದು ಅಂತ್ಯಕ್ರಿಯೆಯನ್ನು ಅವ್ರು ಮಾಡ್ತಾರೆ. ಉಳಿದವರೆಲ್ಲರೂ ಶವಗಳು ಕೊಳತು ಹೋಗಿಬಿಟ್ಟಿರ್ತಾವೆ. ಆನಂತರ ಮಾಡಿದ ಕೂಡಲೇ ಅವೇನು ಮಾಡ್ತಾನಂದ್ರೆ, ತಂದೆಯ ಹೇಳಿಕೆಯಂತೆ ಅವನು ಎಲುಬುಗಳನ್ನು ತಗೋತಾನೆ. ತಗೊಂಡು ಅವುಗಳಿಂದ ದಾಳಗಳನ್ನು ಮಾಡಿಸ್ಕೊತಾನೆ. ಆವಾಗ ಅವೇನು ಹೇಳ್ತಾನೆ ಧೃತರಾಷ್ಟ್ರ ಅಂತಂದರೆ, ಆಯಿತು, ನಿನ್ನ ತಂದೆ ತೀರಿ ಹೋದ, ನಿನ್ನ ಅಣ್ಣಂದರು ಎಲ್ಲರೂ ಹೋದರು, ಇನ್ನು ನೀನು ನಿನ್ನ ದೇಶಕ್ಕೆ ಹೋಗು ಅಂತ ಹೇಳ್ತಾನೆ. ಆವಾಗ ಶಕುನಿ ಏನು ಹೇಳ್ತಾನಂದ್ರೆ, ಇಲ್ಲ, ನನ್ನ ಅಕ್ಕನ ಜೊತೆಗೆ, ನನ್ನ ತಂಗಿಯ ಜೊತೆಗೆ ಕೆಲವು ದಿನ ನಾನು ಇಲ್ಲೇ ಇರ್ತೇನೆ, ಆನಂತರ ನಾನು ಹೋಗ್ತೀನಿ ಅಂತ ಹೇಳ್ತಾನೆ. ಆಯಿತು, ಕೆಲವು ದಿನ ಅಂತಾನಲ್ಲ, ಇರಲಿ ಅಂಥೇಳಿ ಧೃತರಾಷ್ಟ್ರ ಒಪ್ಪಿಗೆಯನ್ನು ಕೊಡ್ತಾನೆ. ಆವಾಗ ಇವರೆಲ್ಲ ಕೌರವರು ಹುಟ್ಟಿರ್ತಾರೆ. ಆ ಅವಧಿಯೊಳಗೆ 100 ಜನ ಕೌರವರು ಎಲ್ಲರೂ ಹುಟ್ಟಿರ್ತಾರೆ. ಆನಂತರ ಸ್ವಲ್ಪ ದೊಡ್ಡವರು ಆಗಿರ್ತಾರೆ. ಅವರು ಒಂದು 4 ವರ್ಷದವರು ಆಗಿರ್ತಾರೆ. ಅವರು ಈಚ ಕಡೆ ಪಾಂಡವರು ಇರ್ತಾರೆ, ಕೌರವರು ಇರ್ತಾರೆ. ಆ ನಂತರದಲ್ಲಿ ಏನಾಗ್ತೈತಿ ಅಂತಂದ್ರೆ, ಶಕುನಿ ವಿಚಾರ ಮಾಡ್ತಾನೆ, ನನ್ನ ರಾಷ್ಟ್ರಕ್ಕೆ ಹೋಗಿ ನಾ ಏನು ಮಾಡೋದು? ಗಾಂಧಾರ ಸಣ್ಣ ರಾಷ್ಟ್ರ, ಇಲ್ಲಿರುವಂಥ ಈ ಸೈನ್ಯಕ್ಕೆ ಹೋಲಿಸಿದರೆ ತಮ್ಮದು ಬಹಳ ಸಣ್ಣ ಸೈನ್ಯ. ಇವರು ಲಕ್ಷಗಟ್ಟಲೆ ಸೈನ್ಯ ಐತೆ, ದೊಡ್ಡ ಸಾಮ್ರಾಜ್ಞರು ಇವರು. ನನ್ನದು ನೋಡಿದರೆ ಚಿಕ್ಕ ರಾಷ್ಟ್ರ, ಚಿಕ್ಕ ಸೈನ್ಯ. ಅದನ್ನು ನಾ ಎಷ್ಟೋ ತರಬೇತಿ ಮಾಡಿ ಕರ್ಕೊಂಡು ಬಂದ್ರೂ ಕ್ಷಣದೊಳಗೆ ಇವ್ರು ಏನಂತಾರೆ, ಧೂಳಿಪಟ ಮಾಡಿಬಿಡ್ತಾರೆ. ಯುದ್ಧದಿಂದ ಇವ್ರನ್ನ ಗೆಲ್ಲಾಕ, ಇವ್ರ ಮೇಲೆ ಸೇಡ ತೀರಿಸ್ಕೊಳಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾನೆ. ಅವನು ಭೀಷ್ಮನ ಮೇಲೂ ಕೂಡ ಸಿಟ್ಟಿರ್ತೈತಿ, ಭೀಷ್ಮನ ಮೇಲೂ ಇರ್ತೈತಿ, ಇವನೇ ವಿವಾಹ ಪ್ರಸ್ತಾವನೆ ಕಳಿಸಿದ್ನಲ್ಲ ಅಂತೇಳಿ. ಆಗ ಅವನು ಏನು ಮಾಡ್ತಾನೆ ಅಂತಂದ್ರೆ, ಒಂದು ಯೋಜನೆಯನ್ನು ಹಾಕೋತಾನೆ. ಇವರೊಳಗನೇ ಇರಬೇಕು, ಕೌರವರೊಳಗನೇ ಇದ್ದು ಕೌರವರನ್ನೇ ನಾಶ ಮಾಡಬೇಕು ಅಂತ ಒಂದು ಯೋಜನೆಯನ್ನು ಅವನು ತಯಾರು ಮಾಡ್ತಾನೆ. ತಯಾರು ಮಾಡಿ ಏನು ಮಾಡ್ತಾನೆ ಅಂದ್ರೆ, ಸಮಯ ಸಿಕ್ಕಾಗೆಲ್ಲ ಆ ಧೃತರಾಷ್ಟ್ರ ಕಿವಿಯನ್ನು ಕೂಡ ಓದುತ್ತಾ ಇರ್ತಾನೆ. ಮಹಾರಾಜ, ನೀನು ಬಹಳ ಅನ್ಯಾಯ ಆಯಿತು, ನಿಜವಾಗಿ ನನ್ನ ತಂಗಿಯ ಗಂಡ ನೀವು, ಮೊದಲಿಂದನೂ ನಿಮಗೆ ಈ ಸಿಂಹಾಸನ ಸಿಗಬೇಕಾಗಿತ್ತು. ನಿಮ್ಮ ತಮ್ಮ ಸತ್ತ ಅಂತಂದು ಹೇಳಿ ನಿಮ್ಮನ್ನು ಸಿಂಹಾಸನದ ಮೇಲೆ ಕುಂಡ್ರಿಸ್ಯಾರ. ಈಗ ನೋಡು, ನಿನ್ನ ಮಗನಿಗೂ ಅದೇ ಗತಿ ಆಗ್ತೈತಿ. ಯಾಕಂದ್ರೆ ಯುಧಿಷ್ಠಿರ ಅವನಕ್ಕಿಂತ ದೊಡ್ಡವನು, ನಾಳೆ ಅವನಿಗೆ ಪಟ್ಟಾಭಿಷೇಕ ಮಾಡಿಬಿಡ್ತಾರೆ. ಮಹಾರಾಜ, ಈ ಸೇಡನ್ನು ನೀ ತೀರಿಸೋಬೇಕು. ನೀ ಯಾವುದೇ ಕಾರಣಕ್ಕೂ ಇದನ್ನು ನೀನು ಅಲ್ಲಗಳೆಯಬೇಡ ಅಂತಂದು ಹೇಳಿ ಇಂಥ ಬೋಧನೆಯನ್ನು ಅವನಲ್ಲಿ ತುಂಬುತ್ತಾ ಇದ್ದಂಗೆ, ಆ ಪಾಂಡವರ ವಿರುದ್ಧವಾಗಿ ಇಂಥ ಬೋಧನೆಗಳನ್ನು ತುಂಬುತ್ತಾ ಇದ್ದಂಗೆ ಧೃತರಾಷ್ಟ್ರನಿಗೆ ಅವನು ಪ್ರಿಯನಾಗ್ತಾನೆ. ಆ ನಂತರ ಈ ದುರ್ಯೋಧನ ಏನಿರ್ತಲ್ಲ, ಅವನಲ್ಲಿಯೂ ಇಂಥ ಬೀಜಗಳನ್ನು ಬಿತ್ತಕ್ಕೆ ಶುರು ಮಾಡ್ತಾನೆ, ವಿಷ ಬೀಜಗಳನ್ನು. ಪಾಂಡವ್ರನ್ನ ಯಾವಾಗಲೂ ದ್ವೇಷ ಮಾಡ್ತಾ ಇರಬೇಕು. ಅವ್ರ ಮುಂದೆ ನಿನ್ನ ವೈರಿಗಳನ್ನು, ಅವ್ರು ಯಾವಾಗಲೂ ನಿನ್ನ ವೈರಿಗಳು. ನಿನ್ನ ತಂದೆಗಾದಂಥ ಗತಿನ ನಿನಗೂ ಬರ್ತೈತಿ. ನೀ ಮಹಾರಾಜಾಗಕ್ಕೆ ಸಾಧ್ಯ ಇಲ್ಲ. ಅವ್ರ ಕೈ ಕೆಳಗನ ನೀವು ಇರಬೇಕಾಕೈತಿ, ಅವ್ರ ಉಳಿಗವನ್ನು ಮಾಡ್ಕೊಂಡು ನೀವು ಇರಬೇಕಾಕೈತಿ ಅಂತ ಹೇಳಿ ದುರ್ಯೋಧನನಿಗೂ ಸಾಕಷ್ಟು ಅವೇನಂತ ದುರ್ಬುದ್ಧಿಯನ್ನು ತುಂಬುತ್ತಾ ಬರ್ತಾನೆ. ಅವ್ನು ಗೊತ್ತಿರ್ತೈತಿ ಶಕುನಿಗೆ. ಯಾಕಂದ್ರೆ ತನ್ನ ತಂಗಿ ಅಂತೂ ಕಣ್ಣಿಗೆ ಬಟ್ಟೆಯನ್ನು ಕಟ್ಕೊಂಡು ಸದಾಕಾಲ ದೇವ್ರ ಮುಂದೆ ಧ್ಯಾನ ಮಾಡೋಕೆ, ತನ್ನ ಮಕ್ಕಳಿಗೆ ಸರಿಯಾಗಿ ಸಂಸ್ಕಾರವನ್ನು ಕೊಟ್ಟಿರೋದಿಲ್ಲ, ಅದನ್ನು ನೋಡ್ಕೊತ ಬಂದಿರ್ತಾನೆ. ಇತ್ತ ಪಾಂಡವರಿಗೆ ಕುಂತಿ ಇದ್ದದ್ದು ಬೆಂಗಾವಲಾಗಿ ನಿಂತಿರ್ತಾಳೆ. ಅದು ಅಲ್ಲದೆ ಅವನಿಗೆ ಪಾಂಡವರಿಗೆ ಕೃಷ್ಣನ ಒಂದು ಬೆಂಬಲ ಇರ್ತೈತಿ. ಅವ್ನು ಗೊತ್ತಿರ್ತೈತಿ ಪಾಂಡವರನ್ನು ಕೃಷ್ಣ ಯಾವಾಗಲೂ ಬಿಟ್ಟು ಕೊಡೋದಿಲ್ಲ.
ಅವ್ರ ಧರ್ಮದ ದಾರಿಗಳು ನಡೆಯಕತ್ತಾರ. ಜಯ ಅವ್ರಿಗೆ ಸಿಕ್ಕೇ ಸಿಗ್ತೈತಿ. ಸತ್ಯಕ್ಕೆ ಜಯ ಆಕೈತಿ ಅನ್ನೋದನ್ನು ಯಾವ ಶಕುನಿ ಕಂಡುಕೊಂಡಿರ್ತಾನೆ. ಅದಕ್ಕೆ ಏನು ಮಾಡ್ತಾನ ಅಂತಂದ್ರೆ, ನಾವು ಎಷ್ಟೇ ಇವರು ಅನ್ಯಾಯ ಮಾಡಿದ್ರು ಕೃಷ್ಣ ಇದ್ದವ ಅವರನ್ನು ಪಾಂಡವರನ್ನ ಕಾಪಾಡ್ತಾನ ಅನ್ನುವಂಥ ಭರವಸೆಯೊಂದಿಗೆ ತಂದೆ ಮತ್ತು ಮಕ್ಕಳಿಗೆ ಯಾವಾಗಲೂ ಪಾಂಡವರ ಬಗ್ಗೆ ಅಸಹನೆ, ಅತೃಪ್ತಿಯನ್ನು ಏನು ಮಾಡ್ತಿರ್ತಾನೆ ಅಂದ್ರೆ ತುಂಬುತ್ತಾ ಇರ್ತಾನೆ. ಹೀಗಾಗಿ ಏನಂತಂದ್ರೆ ಕೌರವರು ಸದಾಕಾಲ ಪಾಂಡವರನ್ನ ದ್ವೇಷ ಮಾಡ್ತಾನೆ ಬೆಳೀತಾರೆ. ಎಷ್ಟೋ ಸಲ ಈ ಗುರು ಹಿರಿಯರು ಬುದ್ಧಿ ಹೇಳ್ತಾರೆ ಅವ್ರು, ನೀವು ಅಣ್ಣ ತಮ್ಮಂದರು ಹಂಗೆ ಮಾಡಬೇಡ್ರಿ ಹೇಳಿದ್ರು ಯಾರ ಮಾತು ಕೇಳ್ತಿರೋದಿಲ್ಲ ದುರ್ಯೋಧನ. ಆನಂತರ ಧೃತರಾಷ್ಟ್ರಗೂ ಏನಂತಂದ್ರೆ ಆವಾಗ ದುರ್ಬೋಧನೆ ಏನು ಮಾಡ್ಕೋ ಅಂತ ಇರ್ತಾನೆ. ಆಮೇಲೆ ಏನಾಗ್ತೈತಿ ಅಂತಂದ್ರೆ ಅವರೆಲ್ಲರೂ ದೊಡ್ಡವರಾಗ್ತಾರೆ, ಇವರು ಎಲ್ಲ ದೊಡ್ಡವರಾಗ್ತಾರೆ. ಆನಂತರ ಗುರು ಹಿರಿಯರು ಇವರ ಕಚ್ಚಾಟವನ್ನು ನೋಡಿ ಇಂದ್ರಪ್ರಸ್ಥವನ್ನು ಪಾಂಡವರಿಗೆ, ಹಸ್ತಿನಾಪುರವನ್ನು ಈ ಕೌರವರಿಗೆ ಕೊಡ್ತಾರೆ. ಕೊಟ್ಟ ಕೂಡಲೇ ಏನಾಗ್ತೈತಿ ಅಂತಂದ್ರೆ ಈ ಶಕುನಿ ಇದ್ದವ, ಇಲ್ಲ ಇದು ಸರಿಯಾಗೋದಿಲ್ಲ, ಅವರೆಲ್ಲರೂ ಒಂದ ಕಡೆ ಇದು ಕಚ್ಚಾಡಬೇಕು. ಇಂದ್ರಪ್ರಸ್ಥದಲ್ಲಿ ಅಂತಂದ್ರೆ ಅವರು ತಮ್ಮ ಪಾಡಿಗೆ ತಾವಿರ್ತಾರೆ, ನಾನು ಸೇಡು ತೀರೋದಿಲ್ಲ ಅಂತಂದು ಹೇಳಿ ಅವ ಏನು ಮಾಡ್ತಾನೆ ಅಂತಂದ್ರೆ ಈ ವಾರಣಾವತದಲ್ಲಿ ಪಾಂಡವರನ್ನು ಈ ಅರಗಿನ ಮನೆಯಲ್ಲಿ ಸುಡಿಸುವಂಥ ಒಂದು ಕೆಲಸಕ್ಕೂ ಅವ ಏನಂತಂದ್ರೆ ಪ್ರೇರೇಪಣೆಯನ್ನು ಕೊಡ್ತಾನೆ ದುರ್ಯೋಧನನಿಗೆ. ಅರಗಿನ ಮನೆಯನ್ನು ಕಟ್ಟಿಸು, ಅವ್ರನ್ನೆಲ್ಲರೂ ನೀವು ಉತ್ಸವಕ್ಕೆ ಕರಿ, ಅವ್ರು ಸಜೀವವಾಗಿ ಸುಡಾಕೆ ಬರ್ತೈತಿ, ಮುಗಿದು ಹೋತು ನಿನ್ನ ದಾರಿಯ ಕಂಟಕನ ಮುಗೀತು ಅಂತಂದೇಳಿ ಅವನಿಗೂ ಹೇಳ್ತಾನೆ, ಧೃತರಾಷ್ಟ್ರನಿಗೂ ಕೂಡ ಹೇಳ್ತಾನೆ. ಭಾಳ ಖುಷಿ ಆಕೈತಿ ಅವ್ರಿಗೆ, ತಂದೆ ಮಕ್ಕಳಿಗೆ. ಹೌದಲ್ಲ, ಹಿಂಗೆ ಮಾಡಿದ್ರೆ ನಮ್ಮ ಕಾಲಿನ ಮುಳ್ಳಿದ್ದಕ್ಕೆ ಕಿತ್ತೋಗಿ ಬಿಟ್ಟಂಗೆ ಆಗ್ತೈತಿ ಅಂತಂದು ಹೇಳಿ ಅವ್ರು ಏನಂತಂದ್ರೆ ಆ ಯೋಜನೆಯನ್ನು ಮಾಡ್ಕೋತಾರೆ. ದೈಹ್ಯ ವಸ್ತುಗಳಿಂದ, ಬೇಗನೆ ಉರಿದು ಹೋಗುವಂಥ ವಸ್ತುಗಳಿಂದ ಅರಮನೆಯನ್ನು ಅವರು ತಯಾರು ಮಾಡಿ ಪಾಂಡವರನ್ನು ವಾರಣಾವತಕ್ಕೆ ಕಳಿಸುವಂಥ ಯೋಜನೆಯನ್ನು ಹಾಕೋತಾರೆ. ಅವಾಗ ಏನು ಮಾಡ್ತಾನ ಅಂತಂದ್ರೆ ಈ ಶಕುನಿ ಇದ್ದವ ಮೂರನೇ ವ್ಯಕ್ತಿಯಿಂದ ವಿದುರನಿಗೆ ಈ ವಿಷಯ ತಿಳಿಯುವಂಗೆ ಮಾಡುವ ಶಕುನಿ. ಮೂರನೇ ವ್ಯಕ್ತಿಯಿಂದ, ಯಾಕಂದ್ರೆ ತಾನು ಹೇಳಕ್ಕೆ ಬರೋದಿಲ್ಲ. ಮೂರನೇ ವ್ಯಕ್ತಿಯಿಂದ ಈ ದುರ್ಯೋಧನ ಇಂಥ ಒಂದು ಸಂಚನ ಮಾಡ್ಯಾನ ಅಂತಂದು ಹೇಳಿ ಏನು ಮಾಡ್ತಾನ ಅಂತಂದ್ರೆ ಈ ವಿದುರನಿಗೆ ಹೇಳ್ತಾನೆ. ವಿದುರ ಇದ್ದವ ಆ ಅರಮನೆಯಲ್ಲಿ ಒಂದು ಸುರಂಗವನ್ನು ಕೊರೆಸಿ ಪಾಂಡವರು ಪಾರಾಗಿ ಹೋಗುವುದಕ್ಕೆ ಯೋಚನೆಯನ್ನು ಮಾಡ್ತಾನೆ. ಅದೇ ರೀತಿ ಪಾಂಡವರಿದ್ದರು ಪಾರಾಗ್ತಾರೆ. ಮುಂದಿನ ಕಥೆಯನ್ನು ನಾಳೆ